ಹಾಯ್ ಸ್ನೇಹಿತರೆ, ನಾನು ನಂಜನಕ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಮುಖ MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ನೋಡಿ, ಈ ಒಂದು ಸಬ್ಜೆಕ್ಟ್ ನಿಮಗೆ HSTR, GPSTR ಮತ್ತು PSTR ಮೂರು ಎಕ್ಸಾಮಲ್ಲೂ ಕೂಡ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ಇಲ್ಲಿ EVS ಅಂತ ಬರುತ್ತೆ. ಆ EVS ಅಲ್ಲಿ ಜಿಯೋಗ್ರಫಿ ರಿಲೇಟೆಡ್ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಇಲ್ಲಿ HSTR ಮತ್ತು GPSTR ಅಲ್ಲಿ ಕಾಮನ್ ಆಗಿ ಇದೊಂದು ಸಬ್ಜೆಕ್ಟು ಅಥವಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಜಿಯೋಗ್ರಫಿ. ಈಗ ಬಹಳಷ್ಟು ವಿಡಿಯೋ ಜಿಯೋಗ್ರಫಿ ವಿಷಯದ ಮೇಲೆ ಆಲ್ರೆಡಿ ತುಂಬ ಕ್ವಶನ್ಸ್ಗಳನ್ನು ನಾನು ಯೂಟ್ಯೂಬಲ್ಲಿ ಅನಾಲಿಸಿಸ್ ಮಾಡಿದ್ದೀನಿ. ನೋಡಿ, ನಿಮ್ಮ ಓದಿನ ಜೊತೆಗೆ ನೀವು ಯಾವುದೇ ಒಂದು ಸಬ್ಜೆಕ್ಟನ್ನು ಓದಿದೆ ಅಂದರೆ ಆ ಸಬ್ಜೆಕ್ಟ್ ಅಥವಾ ಟಾಪಿಕಲ್ಲಿ ಕೇಳ್ಬೋದಂತಹ ಪ್ರಶ್ನೆಗಳಿದಾವಲ್ಲ, ಅದಕ್ಕೆ ಉತ್ತರ ಮಾಡಬೇಕು. ಉತ್ತರ ಮಾಡಿದರೆ ಮಾತ್ರ ನೀವು ಓದಿರುವಂತಹ ಕಾನ್ಸೆಪ್ಟು ಅಥವಾ ನೀವು ಅರ್ಥ ಮಾಡ್ಕೊಂಡಿರುವಂತಹ ವಿಷಯ ಸರಿ ಇದೆ ಅನ್ನೋದು ಗೊತ್ತಾಗೋದು. ನೀವು ಎಷ್ಟೇ ಓದಿ ಅಥವಾ ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಫೈನಲಿ ಅಂತ ನೋಡಿದಾಗ ಕ್ವಶನಿಗೆ ಆನ್ಸರ್ ಮಾಡುವಂತಹ ಸಾಮರ್ಥ್ಯ ಇರಬೇಕು. ಯಾಕಂದರೆ ಎಕ್ಸಾಮಲ್ಲಿ ಕೊಡುವಂಥ ಪ್ರಶ್ನೆಗೆ ಉತ್ತರನೇ ಮಾಡೋಕ್ಕೆ ಬರಲ್ಲ. ನಾವು ಬಹಳಷ್ಟು ಓದಿದ್ದೀವಿ, ತುಂಬ ವರ್ಷಗಳು ಓದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಓದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬಟ್ ಎಕ್ಸಾಮ್ ಹಾಲಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಯಾವ ರೀತಿ ಆನ್ಸರ್ ಮಾಡ್ತೀವಿ ಅನ್ನೋದೇ ನಮ್ಮ ಜೀವನದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಟ್ಕೊಂಡು ಕೆಲವೊಂದು ಟಾಪಿಕನ್ನು ಕೂಡ ನಾನಿವತ್ತು ಕ್ಲಿಯರ್ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಹಾಗೆ ನೋಟಿಫಿಕೇಶನ್ ಪಡ್ಕೊಡ್ರಿ ಅಂತ ಹೇಳ್ತಾ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ HSTR, PSTR ಮತ್ತು GPSTR ಮೂರು ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಕೋರ್ಸ್ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯಾವ ಕೋರ್ಸ್ ಬೇಕೋ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ಆ ಒಂದು ಕೋರ್ಸಲ್ಲಿ ಏನು ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ಸಲ್ಲಿ ಪ್ರತಿ ಚಾಪ್ಟರ್ ವೈಸಲ್ಲಿ ಕ್ಲಾಸ್ ಇರುತ್ತೆ, PDF ನೋಟ್ಸ್ ಇರುತ್ತೆ, ಹಾಗೆ ಟೆಸ್ಟ್ ಸೀರೀಸನ್ನು ನಿಮಗೆ ಕೊಟ್ಟಿದ್ದೀವಿ. ಅಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಮುಂದೆ ಬರ್ತಾ ಇರುವಂತಹ ನೋಟಿಫಿಕೇಷನಲ್ಲಿ ನೀವು ಸೆಲೆಕ್ಷನ್ ಆಗಿ ನೀವು ಜಾಬ್ ತಗೊಳ್ರಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸಾಗರ ಸರಾಸರಿ ಲವಣವು ಪ್ರತಿ 1000ಕ್ಕೆ ಎಷ್ಟು ಭಾಗಗಳು ಅಂತ ಇದೆ. ಅಂದರೆ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಲವಣತೆಯ ಪ್ರಮಾಣ ಎಷ್ಟಿರುತ್ತೆ? ಈಗ 1 ಲೀಟರ್ ನೀರಿದೆ ಅಂತ ಅಂದ್ಕೊಂಡಾಗ ಅದರಲ್ಲಿ ಎಷ್ಟು % ಲವಣತೆ ಇದೆ ಅಂತ ಕೇಳ್ತಾ ಇರೋವಂಥದ್ದು. 35% ಇದೆ, 55 ಇದೆ, 45 ಇದೆ, ಅಥವಾ 25% ಶೇಕಡ ಲವಣಾಂಶವನ್ನು ಹೊಂದಿದೆ ಅಂತೇಳಿ. ನೋಡಿ, ಪ್ರತಿ 1000ಕ್ಕೆ ಡ್ಯಾಶ್ ಭಾಗಗಳಷ್ಟು ಲವಣತೆ ಇದೆ ಅಂದರೆ 35 ಭಾಗದಷ್ಟು ಲವಣತೆಯನ್ನು ಹೊಂದಿರುತ್ತೆ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ. ಹಾಗಾದರೆ ಸಾಗರದ ಲವಣತೆ ಎಲ್ಲಿಂದ ಬಂತು, ಹೇಗೆ ಲವಣತೆ ಆಗತ್ತೆ, ಉಪ್ಪಿನಾಂಶ ಹೇಗಾಯಿತು ಅಂತೇಳಿ ನೋಡಿದಾಗ, ನೋಡಿ, ಸಾಗರ ಸಮುದ್ರದಲ್ಲಿ ನದಿಗಳು ಹೋಗಿ ಸೇರ್ತಾವೆ. ಈ ಸೇರುವಂತಹ ನದಿಗಳು ಹರ್ಕೊಂಡು ಹೋಗುವಂತಹ ಮಾರ್ಗದಲ್ಲಿ ಹಲವು ಖನಿಜಾಂಶಗಳನ್ನು ಏನು ಮಾಡುತ್ತೆ, ಸವಸ್ಕೊಂಡು ತನ್ನ ಜೊತೆಗೆ ತೆಗೆದುಕೊಂಡು ಹೋಗುತ್ತೆ. ಅದನ್ನು ಸಮುದ್ರದಲ್ಲಿ ಡೆಪಾಸಿಟ್ ಮಾಡುತ್ತೆ. ಆ ಸಮುದ್ರದ ನೀರು ಉಷ್ಣಾಂಶದಿಂದಾಗಿ, ಸೂರ್ಯನ ಕಿರಣಗಳು ಬೀಳೋದ್ರಿಂದ, ಟೆಂಪ್ರೇಚರಿಂದ ನೀರು ಏನಾಗತ್ತಪ್ಪ ಅಂದರೆ ಆವಿಯಾಗಿ ಹೋಗುತ್ತೆ. ಆವಿಯಾದಂತಹ ನೀರು ಯಾವ ನೀರಾಗಿರುತ್ತಪ್ಪ ಅಂದರೆ ಫ್ರೆಶ್ ವಾಟರ್ ಆವಿಯಾಗತ್ತೆ. ನೀರು ಆಗಿ ಅಲ್ಲಿರುವಂತಹ ಖನಿಜಾಂಶಗಳು ಎಲ್ಲ ಸೇರಿಕೊಂಡು ಲವಣಾಂಶಗಳಾಗಿ ನಿರ್ಮಾಣಗೊಳ್ಳುತ್ತೆ. ಹಾಗಾಗಿ ಆ ಸಾಗರ ಸಮುದ್ರದಲ್ಲಿ ನೀರು ಉಪ್ಪಾಗಿರೋದಕ್ಕೆ ಮೂಲ ಕಾರಣವಾಗಿರುತ್ತೆ. ಓಕೆ, ಹಾಗಾದರೆ ಸಾಗರ ಸಮುದ್ರದ ನೀರು ಉಪ್ಪಾಗೋದಕ್ಕೆ ಕಾರಣ ಯಾವುದಪ್ಪ ಅಂದರೆ ನದಿಗಳ ನೀರು ಸಂಗ್ರಹವಾಗೋದ್ರಿಂದ ಅಲ್ಲಿ ಸಿಹಿ ನೀರು ಆವಿಯಾಗತ್ತೆ, ಅಲ್ಲಿರುವಂತಹ ಖನಿಜಾಂಶಗಳು ಅಲ್ಲೇ ಉಳ್ಕೊಳ್ತವೆ, ಅದು ಉಪ್ಪು ನೀರಾಗಿ ಕನ್ವರ್ಟ್ ಆಗೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾದರೆ ಇದಕ್ಕೆ ಬೇಸಿಕ್ ಮಾಹಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಸಾಗರದಲ್ಲಿ ಲವಣತೆ ಹೇಗಾಗತ್ತಂದ ನೋಡಿದಾಗ, ಸಾಗರದ ನೀರಿನಲ್ಲಿ ಕರಗಿರುವ ವಿವಿಧ ಖನಿಜಗಳ ಮಿಶ್ರಣವನ್ನ ಲವಣತೆ ಅಂತಾನೆ ಕರೆಯೋದು. ಸಾಗರದ ನೀರಿನಲ್ಲಿ ಕರಗಿರುವ ವಿವಿಧ ಖನಿಜಗಳ ಮಿಶ್ರಣವನ್ನ ಲವಣತೆ ಅಂತ ಕರಿತೀವಿ. ಹಾಗಾದರೆ ಆ ಲವಣತೆಯಲ್ಲಿ ಯಾವುದು ಅತಿ ಹೆಚ್ಚು ಸಾಗರದ ನೀರಿನಲ್ಲಿ ಕಂಡುಬರುತ್ತಪ್ಪ ಅಂತ ಕೇಳಿದರೆ, ಸೋಡಿಯಂ ಕ್ಲೋರೈಡ್ ಅನ್ನೋದು ಅತಿ ಹೆಚ್ಚು ಕಂಡುಬರೋದು. 77.8% ಅಷ್ಟು ಸೋಡಿಯಂ ಕ್ಲೋರೈಡ್ ಕಂಡುಬರುತ್ತೆ ಸಾಗರದ ನೀರಿನಲ್ಲಿ. ಹಾಗೆ ಮೆಗ್ನೀಸಿಯಂ ಕ್ಲೋರೈಡ್ ಎಷ್ಟಿದೆಯಪ್ಪ ಅಂದರೆ 10.9% ಅಷ್ಟು ಕಂಡುಬರುತ್ತೆ. ಅದೇ ರೀತಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣತೆಯನ್ನು ಹೊಂದಿರುವಂತಹ ಸರೋವರ ಯಾವುದಪ್ಪ ಅಂದರೆ ವಾನ್ ಲೇಕ್ ಅಂತೇಳಿ.
ಇದು ಟರ್ಕಿ ರಾಷ್ಟ್ರದಲ್ಲಿ ಕಂಡುಬರುತ್ತೆ. ಅಂದರೆ ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂದರೆ 33% ಅಷ್ಟು ಇರುತ್ತೆ. 100ಗೆ 33% ಅಷ್ಟು ಸಾಲಿನಿಟಿ ಅಥವಾ ಲವಣಾಂಶವನ್ನು ಹೊಂದಿರೋದನ್ನು ನೋಡ್ಬೋದು. ಸೊ ಇದು ನಮಗೆ 1000 ಅಂತ ಕೇಳಿದರೆ 330 ಅಂತಲೇ ತೊಗೊಳ್ತೀವಿ. ಇದನ್ನು ಯಾವ ರೀತಿ ಮೆಸರ್ಮೆಂಟ್ ಮಾಡ್ತೀವಪ್ಪ ಅಂದರೆ ಪಾರ್ಟ್ ಪರ್ ಟ್ರಿಲಿಯನ್ ಅಂತ PPT ಅಂತಲೇ ಮೆಸರ್ಮೆಂಟ್ ಮಾಡುವಂಥದ್ದು. ಸೊ ಇದು ನಮಗೆ ಬೇಸಿಕ್ ಮಾಹಿತಿ ಸಾಗರದ ನೀರಿನ ಲವಣತೆಯ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ಯಾವ ಪ್ರದೇಶವನ್ನು ವಿಶ್ವದ ತೋಟಗಳು ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಅಥವಾ ವಿಶ್ವದ ಹಣ್ಣಿನ ತೋಟ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಯಾವ ಪ್ರದೇಶ ಅಂತ ನೋಡಿದಾಗ ನೋಡಿ, ಉಷ್ಣ ಮತ್ತು ತೇವ ಸಮಭಾಜಕ ವೃತ್ತ ಪ್ರದೇಶ, ಉಷ್ಣವಲಯದ ಕರಾವಳಿ ಪ್ರದೇಶ, ಮೆಡಿಟರೇನಿಯನ್ ಪ್ರದೇಶ, ಉಷ್ಣವಲಯದ ಹುಲ್ಲುಗಾವಲು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೆಡಿಟರೇನಿಯನ್ ಪ್ರದೇಶ ಇದೆಯಲ್ಲ, ಆ ಮೆಡಿಟರೇನಿಯನ್ ಪ್ರದೇಶದ ವಿಶ್ವದ ಹಣ್ಣಿನ ತೋಟ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟು, ಬಹಳಷ್ಟು ಎಕ್ಸಾಮಲ್ಲಿ ಪ್ರಶ್ನೆಯಾಗಿ ಬಂದಿರೋದು ಕೂಡ ನಾವು ನೋಡ್ಬೋದು. ಈ ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ ಇದೆಯಲ್ಲ, ಆ ಪ್ರದೇಶದಲ್ಲಿ ಸಿಟ್ರಿಕ್ ಹಣ್ಣುಗಳನ್ನು ಹೆಚ್ಚು ಬೆಳೆಯೋದನ್ನು ನಾವು ನೋಡ್ಬೋದು. ಅಂದರೆ ಹುಳಿ ಅಂಶವನ್ನು ಹೊಂದಿರುವಂತಹ ಹಣ್ಣುಗಳನ್ನು ಎಲ್ಲಿ ಜಾಸ್ತಿ ಬೆಳೀತಾರಪ್ಪ ಅಂದರೆ ಮೆಡಿಟರೇನಿಯನ್ ಕ್ಲೈಮೇಟಲ್ಲಿ ಬೆಳೆಯುವಂಥದ್ದು. ಹಾಗಾದರೆ ಆ ಮೆಡಿಟರೇನಿಯನ್ ಕ್ಲೈಮೇಟ್ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತೇಳಿ ನಾವು ಇಲ್ಲಿ ನೋಡೋದಾದರೆ ನೋಡಿ, ಇದು ಉತ್ತರ ಅಮೇರಿಕಾ ಖಂಡ ಈ ಭಾಗ ಇದೆಯಲ್ಲ, ಇದು ಮೆಡಿಟರೇನಿಯನ್ ಕ್ಲೈಮೇಟನ್ನು ಹೊಂದಿರೋದು. ಯಾವ ಏರಿಯಾ ಅಂತ ಕೇಳಿದರೆ ಇದು ಕ್ಯಾಲಿಫೋರ್ನಿಯಾ. ಓಕೆ, ನೆಕ್ಸ್ಟು ಮತ್ತೊಂದು ಪ್ರಮುಖವಾಗಿರೋ ಇದು ಮೆಡಿಟರೇನಿಯನ್ ಸಮುದ್ರದ ಸುತ್ತಮುತ್ತಲಿನ ರಾಷ್ಟ್ರಗಳು. ಮೆಡಿಟರೇನಿಯನ್ ಸಿ ಇದೆಯಲ್ಲ, ಸರೌಂಡೆಡ್ ಕಂಟ್ರೀಸ್ಗಳು ಕೂಡ ಅದೇ ರೀತಿ ವಾಯುಗುಣವನ್ನು ಹೊಂದಿರ್ತವೆ. ನೆಕ್ಸ್ಟ್ ಇಲ್ಲಿ ಸೆಂಟ್ರಲ್ ಚಿಲಿ ರಾಷ್ಟ್ರದ ಮಧ್ಯಭಾಗನೂ ಕೂಡ ಮೆಡಿಟರೇನಿಯನ್ ವಾಯುಗುಣ ನೋಡ್ಬೋದು. ಹಾಗಾದರೆ ನೆಕ್ಸ್ಟು ಸೌತ್ ಆಫ್ರಿಕಾದಲ್ಲೂ ಕೂಡ ಕಂಡುಬರುತ್ತೆ. ಆಸ್ಟ್ರೇಲಿಯಾದಲ್ಲಿ ನೈಋತ್ಯ ಮತ್ತು ದಕ್ಷಿಣ ಭಾಗದಲ್ಲೂ ಕೂಡ ಮೆಡಿಟರೇನಿಯನ್ ಕ್ಲೈಮೇಟ್ ಕಂಡುಬರುತ್ತೆ. ಇವು ಪ್ರಪಂಚದಲ್ಲಿ ಮೆಡಿಟರೇನಿಯನ್ ವಾಯುಗುಣವನ್ನು ಹೊಂದಿರುವಂತಹ ಪ್ರದೇಶಗಳು. ಇವೆಲ್ಲ ಪ್ರದೇಶಗಳಲ್ಲೂ ಕೂಡ ಯಾವ ರೀತಿ ಹಣ್ಣನ್ನು ಬೆಳೀತಾರಪ್ಪ ಅಂದರೆ ಹುಳಿಯ ಅಂಶವನ್ನು ಹೊಂದಿರುವಂತಹ ಕಿತ್ತಲೆ ಹಣ್ಣಾಗಿರ್ಬೋದು, ನಿಂಬೆ ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಬೆಳೀತಾರೆ. ಹಾಗೆ ದ್ರಾಕ್ಷಿ ಅಂತೂ ತುಂಬಾ ಫೇಮಸ್ ಆಗಿ ಬೆಳೆಯುವಂತಹ ಪ್ರದೇಶವಾಗಿರುತ್ತೆ. ನೋಡಿ, ಈ ಕ್ಯಾಲಿಫೋರ್ನಿಯಾ ಭಾಗ ಇದೆಯಲ್ಲ, ಇಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೆಯೋದ್ರಿಂದ ಈ ಪ್ರದೇಶವನ್ನು ಅಮೇರಿಕಾದಲ್ಲಿ ಏನಂತ ಕರೀತಾರಪ್ಪ ಅಂದರೆ ವೈನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಈ ವೈನ್ ಪ್ರೊಡಕ್ಷನ್ ಜಾಸ್ತಿ ಕಂಡು ಬರೋದ್ರಿಂದ ಇದನ್ನು ಪ್ರಪಂಚದಲ್ಲೇ ಅತಿ ಹೆಚ್ಚು ವೈನ್ ಪ್ರೊಡಕ್ಷನ್ ಆಗುವಂತಹ ಪ್ಲೇಸ್ ಯಾವುದು ಅಂತ ಕೇಳಿದರೆ ಅದು ಕ್ಯಾಲಿಫೋರ್ನಿಯಾ ಆಗಿರೋದನ್ನು ನೋಡ್ಬೋದು. ರೈಟ್. ನೆಕ್ಸ್ಟ್ ನೋಡಿ, ಮಧ್ಯ ಚಿಲಿ ಭಾಗದಲ್ಲೂ ಕೂಡ ಇದೇ ರೀತಿ ಹಣ್ಣು ಕಂಡು ಬರ್ತವೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಮೆಡಿಟರೇನಿಯನ್ ಪ್ರದೇಶ ಅಥವಾ ಕ್ಲೈಮೇಟಿಗೆ ಸಂಬಂಧಿಸಿದಂತೆ ಈ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಲೈವ್ ಅಂತ ಕಂಡು ಬರುತ್ತೆ, ಓಕ್ ಅಂತ ಇದೆ, ಕಾರ್ಕ್ ಓಕ್ ಅಂತ ಕಂಡು ಬರ್ತವೆ, ಆಲಿವ್ ಮತ್ತು ಲಾರೆನ್ ಮತ್ತು ಕಿತ್ತಲೆ ದ್ರಾಕ್ಷಿಯನ್ನು ಅತಿ ಹೆಚ್ಚಾಗಿ ಬೆಳೀತವೆ. ಇವು ಮರಗಳು, ಇವು ಲೈವ್ ಓಕ್, ಕಾರ್ಕ್ ಓಕ್, ಆಲಿವ್ ಮತ್ತು ಲಾರೆಲ್ ಅನ್ನುವಂಥದ್ದು ಪ್ರಮುಖ ಮರಗಳಾಗಿರ್ತವೆ. ಇಲ್ಲಿ ಕಿತ್ತಲೆ ಮತ್ತು ದ್ರಾಕ್ಷಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ಒಂದು ಪ್ರದೇಶವಾಗಿರುತ್ತೆ. ನೋಡಿ, ಮೆಡಿಟರೇನಿಯನ್ ಕ್ಲೈಮೇಟ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಚಳಿಗಾಲದ ಅವಧಿಯಲ್ಲಿ ಕಡಿಮೆ ಮಳೆ ಪಡೆಯುತ್ತೆ, ಸಾಧಾರಣ ಮಳೆ ಪಡೆಯುತ್ತೆ. ಯಾವಾಗ? ವಿಂಟರ್ ಸೀಸನಲ್ಲಿ. ನೋಡಿ, ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಈ ಕೆಳಗಿನ ಯಾವ ವಾಯುಗುಣದಲ್ಲಿ ಚಳಿಗಾಲದಲ್ಲಿ ಮಳೆ ಆಗತ್ತಂತ ಕೇಳಿದರೆ ಅದು ಮೆಡಿಟರೇನಿಯನ್ ವಾಯುಗುಣದಲ್ಲಿ ಮಾತ್ರ ಚಳಿಗಾಲದಲ್ಲಿ ಮಳೆ ಕಂಡು ಬರುವಂಥದ್ದು. ನೆಕ್ಸ್ಟು ದೀರ್ಘ ಅವಧಿ ಮಳೆ ರಹಿತವಾಗಿರುತ್ತೆ, ಅಂದರೆ ಬೇರೆ ಸೀಸನಲ್ಲಿ ಪ್ರೆಸಿಪಿಟೇಷನ್ ಅಥವಾ ಮಳೆನೇ ಆಗೋದಿಲ್ಲ. ಚಳಿಗಾಲದ ಅವಧಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಳೆ ಬೀಳುವಂತಹ ಒಂದು ಪ್ರದೇಶವಾಗಿರುತ್ತೆ. ಯಾವುದು ಅಂತ ಕೇಳಿದರೆ ಅದು ಮೆಡಿಟರೇನಿಯನ್ ಪ್ರದೇಶದಲ್ಲಿ ನೋಡುವಂಥದ್ದು. ಹಾಗಾಗಿ ಈ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಹಣ್ಣು ಹೆಚ್ಚಾಗಿ ಬೆಳೆಯೋದ್ರಿಂದ ಇದನ್ನು ವಿಶ್ವದ ಹಣ್ಣುಗಳ ತೋಟ ಅಂತಲೂ ಕೂಡ ನಾವು ಕರಿಬಹುದು. ರೈಟ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದರೆ ಭಾರತದ ಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸ್ತಾವೆ. ಎರಡು ರೀತಿ ಮಾರುತಗಳನ್ನು ನೋಡ್ತೀವಿ. ಒಂದು ನೈಋತ್ಯ ಮಾನ್ಸೂನ್ ಮಾರುತ ಮತ್ತು ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ಜೂನಿಂದ ಸ್ಟಾರ್ಟ್ ಆಗುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಬೀಸುವಂಥ ಮಾರುತವನ್ನು ನೈಋತ್ಯ ಮಾನ್ಸೂನ್ ಮಾರುತ. ಈಶಾನ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಬೀಸ್ತವೆ. ಈ ರೀತಿ ಎರಡು ಮಾರುತಗಳಿದ್ದಾವೆ. ಇಲ್ಲಿ ಕೇಳಿರುವಂಥದ್ದು ನೈಋತ್ಯ ಮಾನ್ಸೂನ್ ಮಾರುತಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ನೋಡಿ, ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಪಶ್ಚಿಮ ಬಂಗಾಳವನ್ನು ಪ್ರವೇಶ ಮಾಡ್ತವೆ. ಇದೇ ಭಾಗ ಅಂತ ನೋಡಿದಾಗ ಇದು ವೆಸ್ಟ್ ಬೆಂಗಾಲ್ ಏರಿಯಾ. ಕ್ಲಿಯರಾ? ಯಾವ ಭಾಗದಿಂದ ಹೋಗ್ತಾ ಇದ್ದಾವಪ್ಪ ಅಂದರೆ ಇವು ನೈಋತ್ಯ ಭಾಗದಿಂದ ಹೋಗ್ತಾ ಇರೋಂಥದ್ದು. ಕ್ಲಿಯರಾ?
ನೈಋತ್ಯ ಭಾಗದಿಂದ ಬೀಸುವುದರಿಂದ ಪಶ್ಚಿಮ ಬಂಗಾಳವನ್ನು ಇವು ಪ್ರವೇಶ ಮಾಡ್ತಾವನ್ನೋದು ಇದು ಸರಿಯಾದಂತಹ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಹಿಮ್ಮೆಟ್ಟುವ ಮಾನ್ಸೂನ್ ಮಾರುತಗಳು ಭಾರತದ ಪರ್ಯಾಯ ದ್ವೀಪದ ಪೂರ್ವ ಭಾಗಕ್ಕೆ ಮಳೆಯನ್ನು ತರುತ್ತವೆ. ಹಿಮ್ಮೆಟ್ಟುವ ಅಂತ ಕೇಳಿದಾಗ ರೀಟ್ರೇಟಿಂಗ್ ಆಫ್ ಮಾನ್ಸೂನ್ ಅಂತ ಕರಿತೀವಿ, ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳು. ನೋಡಿ, ಈಶಾನ್ಯ ಮಾನ್ಸೂನ್ ಮಾರುತಗಳು ಹೀಗೆ ಬೀಸ್ಕೊಂಡ್ಬಂದಾಗ, ಈ ರೀತಿ ಬೀಸ್ಕೊಂಡ್ಬಂದ್ರೆ ಅವು ಎಲ್ಲಿ ಮಳೆ ಪಡಿತಾವಪ್ಪ ಅಂದರೆ ಇಂಡಿಯಾದ ಈಸ್ಟರ್ನ್ ಸೈಡಲ್ಲಿ, ನೋಡಿ ಭಾರತದ ಪರ್ಯಾಯ ದ್ವೀಪದ ಪೂರ್ವ ಭಾಗಕ್ಕೆ ಮಳೆಯನ್ನು ತರುತ್ತವೆ. ಇದು ಕೂಡ ಸರಿಯಾದಂತಹ ಆಪ್ಷನ್ ಆಗಿರುತ್ತೆ. ಮೂರನೇ ನೋಡಿ, ನೈಋತ್ಯ ಮಾನ್ಸೂನ್ ಮಾರುತಗಳ ಸಮಯದಲ್ಲಿ ತಮಿಳುನಾಡು ಕರಾವಳಿ ಶುಷ್ಕವಾಗಿರುತ್ತೆ. ನೋಡಿ, ತಮಿಳುನಾಡು ಭಾಗದಲ್ಲಿ ಮಳೆ ಬರಲ್ಲ, ಬಂದರೂ ಕಡಿಮೆ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ. ನೋಡಿ, ಮಳೆಗಾಲದ ಅವಧಿಯಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಭಾರತದ ರಾಜ್ಯ ಯಾವುದಪ್ಪ ಅಂದರೆ ಅದು ತಮಿಳುನಾಡು. ಯಾಕೆ ತಮಿಳುನಾಡಿಗೆ ಮಳೆ ಬರಲ್ಲ ಅಂತ ನೋಡಿದಾಗ ತಮಿಳುನಾಡು ಈ ಲೊಕೇಶನಲ್ಲಿ ಇರೋದು. ಈಗ ಮಾರುತಗಳು ಈ ರೀತಿ ಬೀಸ್ಕೊಂಡು ಹೋಗ್ತಾವೆ. ನೋಡಿ, ಈ ರೀತಿ ಮಾರುತಗಳು ಬೀಸ್ಕೊಂಡು ಹೋಗೋದ್ರಿಂದ ಅವು ತಮಿಳುನಾಡಿಗೆ ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ಅಲ್ಲಿ ಮಳೆ ಪ್ರಮಾಣ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಡ್ರೈ ಕ್ಲೈಮೇಟ್ ಕಂಡೀಷನನ್ನು ನೋಡ್ತೀವಿ. ಯಾವುದರಿಂದ? ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ನೋಡುವಂಥದ್ದು. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳಿದಾಗ 3 ಕೂಡ ಸರಿಯಾಗಿರೋದ್ರಿಂದ 1, 2, 3 ಸರಿಯಾಗಿರುತ್ತೆ. ಡಿ ಆನ್ಸರ್ ಇದಕ್ಕೆ ಸರಿಯಾದಂತಹ ಉತ್ತರವಾಗಿ ನೋಡ್ತೀವಿ. ನೆಕ್ಸ್ಟ್ ನೋಡೋಣ, ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ. ನೋಡಿ, ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಅಂತ ಏನು ಕರಿತೀವಲ್ಲ, ಇದು ತುಂಬ ಫೇಮಸ್ ಆಗಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿರುತ್ತೆ. ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಅದು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ. ಹಾಗಾದರೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಏನೇನು ಅಂತ ನೋಡಿದಾಗ, ನೋಡಿ ಇದರ ಬೇಸಿಕ್ ಮಾಹಿತಿಯನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಏರಿಯಾ ಏನಿದೆಯಲ್ಲ ಅದನ್ನು ಫಸ್ಟ್ ಭರತಪುರ ಪಕ್ಷಿಧಾಮ ಅಂತಲೂ ಕೂಡ ಕರೀತಾರೆ. ಆ ಪ್ರದೇಶವನ್ನು ಭರತ್ಪುರ ಪಕ್ಷಿಧಾಮ ಅಂತಲೂ ಕೂಡ ಕರೀತಾರೆ. ಹಾಗೆ ಈ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಅದು ವಿಶ್ವ ಪಾರಂಪರ್ಯದ ಪಟ್ಟಿಯಲ್ಲಿರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಕೂಡ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇದನ್ನು 1981ರಲ್ಲಿ ರಾಮ್ಸಾರ್ ತಾಣವಾಗಿ ಕೂಡ ಸೇರ್ಪಡೆಗೊಳಿಸಿರೋದನ್ನು ನೋಡ್ಬೋದು. ರಾಮ್ಸಾರ್ ಸೈಟಲ್ಲಿದೆ, ಹಾಗೆ ವಿಶ್ವ ಪಾರಂಪರ್ಯ ಯುನೆಸ್ಕೋ ಲಿಸ್ಟಲ್ಲೂ ಕೂಡ ಇದೆ. ಇದನ್ನು ಭರತ್ಪುರ ಪಕ್ಷಿಧಾಮ ಪ್ರದೇಶ ಅಂತಲೂ ಕೂಡ ಕರಿತೀವಿ. ಇಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಮತ್ತೊಂದು ಏನಪ್ಪ ಅಂದರೆ ಮ್ಯಾಂಟ್ರಿಯಾಕ್ಸ್ ಪಟ್ಟಿಯಲ್ಲೂ ಕೂಡ ಕಂಡುಬರುತ್ತೆ. ಮ್ಯಾಂಟ್ರಿಯಾಕ್ಸ್ ಅನ್ನೋದು ಏನಪ್ಪ ಅಂದರೆ ಈ ರಾಮ್ಸಾರ್ ಸೈಟಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಪ್ರದೇಶಗಳನ್ನು ಏನಂತ ಕರೀತಾರೆ, ಮ್ಯಾಂಟ್ರಿಯಾಕ್ಸ್ ಅಂತ ಕರಿತೀವಿ. ಆ ಮ್ಯಾಂಟ್ರಿಯಾಕ್ಸ್ ಲೀಸ್ಟಲ್ಲಿ ಭಾರತದಿಂದ ಸೇರ್ಪಡೆಯಾಗಿರೋದು ಯಾವುದು ಅಂತ ಕೇಳಿದರೆ ಅದು ಕಿಯೋಲಾಡಿಯೋ ಘಾನಾ ಎನ್ನುವಂಥ ಅಥವಾ ರಾಷ್ಟ್ರೀಯ ಉದ್ಯಾನವನ ಅನ್ನುವಂಥದ್ದು ಮ್ಯಾಂಟ್ರಿಯಾಕ್ಸ್ ಲೀಸ್ಟಲ್ಲಿ ಕಂಡುಬರುವಂಥದ್ದು. ನೋಡಿ, 4ನೇ ಪ್ರಶ್ನೆಗೆ ರಾಜಸ್ಥಾನ ಅಂತ ಸರಿಯಾದಂಥ ಉತ್ತರ ಗೊತ್ತಾಯಿತು. ಹಾಗಾದರೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಹಿಸ್ಟ್ರಿ ಏನೇನಿದೆ ಅನ್ನುವಂಥದ್ದು ಇಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಧೌಲಗಿರಿ ಪರ್ವತ ಶಿಖರವು ಯಾವ ದೇಶದಲ್ಲಿದೆ ಅಂತ ಇದೆ. ಧೌಲಗಿರಿ ಮೌಂಟೇನ್ ರೇಂಜ್ ಅನ್ನುವಂಥದ್ದು ಯಾವ ರಾಷ್ಟ್ರದಲ್ಲಿದೆ ಅಂದರೆ ಭೂತಾನ್, ನೇಪಾಳ್, ಭಾರತ, ಬರ್ಮಾ ಅಥವಾ ಮಯನ್ಮಾರ್ ರಾಷ್ಟ್ರದಲ್ಲಿದೆ ಅಂತ ಕೇಳಿರೋಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೇಪಾಳದಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ಧೌಲಗಿರಿ ಪರ್ವತ ಶಿಖರ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂಥೇಳಿ ನಾವು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಇರುವಂತಹ ಪ್ರಮುಖ ಪರ್ವತಗಳನ್ನು ನಾವು ನೋಡಬೇಕಾಗತ್ತೆ. ಈ ಭಾಗ ಇದೆಯಲ್ಲ ಇದನ್ನು ಮಹಾ ಹಿಮಾಲಯ ಅಂತ ಕರಿತೀವಿ. ಈ ಏರಿಯಾ ಇದೆಯಲ್ಲ ಇದನ್ನು ಗ್ರೇಟ್ ಹಿಮಾಲಯ ಅಂತ ಕರೆಯೋದು, ಮಹಾ ಹಿಮಾಲಯ. ಆ ಮಹಾ ಹಿಮಾಲಯ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪೀಕ್ಗಳು ಕಂಡು ಬರ್ತಾವೆ ಅನ್ನೋದನ್ನು ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. ಮ್ಯಾಪಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನಾಮಚಾ ಬರ್ವಾ ಅಂಥೇಳಿ, ನಾಮ್ಚಾ ಬರ್ವಾ. ಈ ನಾಮ್ಚಾ ಬರ್ವಾ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ಅಲ್ಲಿಂದ ಬಂದಾಗ ಈ ಭಾಗ ನೋಡಿ, ಇದು ಸಿಕ್ಕಿಂ ರಾಜ್ಯದ ಏರಿಯಾ. ಇಲ್ಲಿ ಕಾಂಚನಜುಂಗ ಅಂತ ಕಂಡುಬರುತ್ತೆ. ಕಾಂಚನಜುಂಗ ಯಾವ ರಾಜ್ಯದಲ್ಲಿರೋದು? ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಈ ಕಡೆ ಭಾಗಕ್ಕೆ ಬನ್ನಿ, ಮಖಾಲು ಅಂತ ಕಂಡುಬರುತ್ತೆ, ನೇಪಾಳದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟು ಅದಾದ ನಂತರದಲ್ಲಿ ಇಲ್ಲಿದೆಯಲ್ಲ ಮೌಂಟ್ ಎವರೆಸ್ಟ್, ಇದೇ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಎಲ್ಲಿದೆಯಪ್ಪ ಅಂದರೆ ನೇಪಾಳದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟು ಮನ್ಸಾಲು ಅಂತ ಕಂಡುಬರುತ್ತೆ, ಇಲ್ಲಿ ನೋಡಿ ಮನ್ಸಾಲು ಅಂತ, ಇದು ಕೂಡ ನೇಪಾಳದಲ್ಲಿ ಕಂಡುಬರುವಂಥದ್ದು. ಅದಾದ ನಂತರ ಅನ್ನಪೂರ್ಣ ಅಂತ ಬರುತ್ತೆ ನೋಡಿ, ಇದು ಅನ್ನಪೂರ್ಣ, ಇದು ನೇಪಾಳದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಧೌಲಗಿರಿ, ಕೇಳಿರುವಂಥ ಪ್ರಶ್ನೆ ನೋಡಿ ಯಾವುದು? ಧೌಲಗಿರಿ. ಇದು ಕೂಡ ಎಲ್ಲಿದೆಯಪ್ಪ ಅಂದರೆ ನೋಡಿ ನೇಪಾಳದಲ್ಲಿ ಕಂಡುಬರುತ್ತೆ.
ಯಾವ್ಯಾವ ಪೀಕ್ಗಳನ್ನು ಹೇಳ್ತಾ ಇದ್ದೀನೋ ಅದನ್ನು ಒಂದು ಮ್ಯಾಪನ್ನು ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಯಾವ ಎಕ್ಸಾಮಲ್ಲಿ ಯಾವ ರೀತಿ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಧೌಲಗಿರಿ ಆದ ನಂತರದಲ್ಲಿ ಈ ಕಡೆ ಬರೋಣ. ಇದು ಮೌಂಟ್ ಕೈಲಾಸ ಪರ್ವತ ಶಿಖರ ಇಲ್ಲಿ ಕಂಡುಬರುತ್ತೆ ಟಿಬೆಟ್ ಭಾಗದಲ್ಲಿ. ನೆಕ್ಸ್ಟ್ ಈ ಭಾಗದಲ್ಲಿ ನೋಡಿ ಗುರ್ಲಾ ಮಂದತ್ ಅಂತ ಕಂಡುಬರುತ್ತೆ, ಗುರ್ಲಾ ಮಂದತ್. ನೆಕ್ಸ್ಟ್ ಈ ಏರಿಯಾ ಇದೆಯಲ್ಲ ಇದು ಇಂಡಿಯಾಕ್ಕೆ ಎಂಟ್ರಿ ಆಗುತ್ತೆ. ಇದು ಯಾವ ಸ್ಟೇಟ್ ಅಪ್ಪ ಅಂದರೆ ಉತ್ತರಾಖಂಡ್ ರಾಜ್ಯ. ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ ನಂದಾದೇವಿ ಅಂಥೇಳಿ. ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿದೆ ಅಂದರೆ ಅದು ಉತ್ತರಾಖಂಡ್ ರಾಜ್ಯದಲ್ಲಿರೋದು. ಅದೇ ಉತ್ತರಾಖಂಡ್ ರಾಜ್ಯದಲ್ಲಿ ಮತ್ತೊಂದಿದೆ ಕಾಮೇಟ್ ಅಂಥೇಳಿ. ಯಾವುದಿದು ಕಾಮೇಟ್ ಅಂತ ಉತ್ತರಾಖಂಡ್ ರಾಜ್ಯದಲ್ಲೇ ಕಂಡುಬರುತ್ತೆ. ನಂದಾದೇವಿ ಮತ್ತು ಕಾಮೇಟ್ ಎರಡು ಕೂಡ ಯಾವ ಸ್ಟೇಟ್ ಅಂತ ಕೇಳಿದರೆ ಉತ್ತರಾಖಂಡನ್ನು ಆನ್ಸರ್ ಮಾಡಬೇಕು. ಸೊ ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬರ್ತೀವಿ. ಲಾಸ್ಟಲ್ಲಿ ಇರುವಂಥದ್ದು ಯಾವುದಪ್ಪ ಅಂದರೆ ನಂಗಾ ಪರ್ವತ ಅಂತ ಕಂಡುಬರುತ್ತೆ. ಈ ಭಾಗದಲ್ಲಿ ನೋಡ್ಬೋದು. ಕ್ಲಿಯರಾ? ನಂಗಾ ಪರ್ವತ ಅಂಥೇಳಿ ನೋಡಿ. ಇಷ್ಟು ಪೀಕುಗಳನ್ನು ನಾವು ಈ ಗ್ರೇಟರ್ ಹಿಮಾಲಯ ಅಥವಾ ಮಹಾ ಹಿಮಾಲಯದಲ್ಲಿ ನೋಡುವಂಥದ್ದು. ಯಾವ್ಯಾವ ಸ್ಟೇಟಲ್ಲಿ ಯಾವುದಿದೆ ಅನ್ನೋದು ಗೊತ್ತಿರಬೇಕು. ನೋಡಿ ನಂಗಾ ಪರ್ವತ ಆಗಿರ್ಬೋದು, ಕಾಮೇಟ್ ಆಗಿರ್ಬೋದು, ನಂದಾದೇವಿ ಆಗಿರ್ಬೋದು, ಕಾಂಚನಜುಂಗ ಮತ್ತು ನಾಮ್ಚಾ ಬರ್ವಾ ಇವೆಲ್ಲ ಇಂಡಿಯಾದಲ್ಲಿ ಕಂಡುಬರುವಂಥದ್ದು. ಪ್ಲಸ್ ಯಾವ ಸ್ಟೇಟ್ ಅಂತಲೂ ಕೂಡ ನಿಮಗೆ ಗೊತ್ತಾಗಿದೆ. 5ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೋಡಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಸಂಗಮ ಸ್ಥಳ ಯಾವುದು ಅಂತ ಇದೆ. ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಘಾಟ್ ಮೀಟ್ ಪಾಯಿಂಟ್ ಯಾವುದು ಅಂತ ಕೇಳಿದಾಗ ಇಲ್ಲಿ ನೀಲಗಿರಿ ಬೆಟ್ಟ ಇದೆ, ಪಾಲ್ಕೊಂಡ ಇದೆ, ಏಲಕ್ಕಿ ಬೆಟ್ಟ ಇದೆ, ನಲ್ಲಾಮಲ್ಲ ಬೆಟ್ಟಗಳು ಕಂಡುಬರ್ತವೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಬಿಡೋಣ ಎಲ್ಲಿದೆ ಅಂತ ನೋಡಿದಾಗ ಈ ಭಾಗ ಕಾಣಿಸ್ತಾ ಇದೆಯಲ್ಲ ಇದೇ ನೀಲಗಿರಿ ಬೆಟ್ಟ. ಇದಿಷ್ಟು ಕೂಡ ನೀಲಗಿರಿ ಪಾಯಿಂಟು. ಕ್ಲಿಯರಾ? ಈ ನೀಲಗಿರಿ ಬೆಟ್ಟದ ಈ ಭಾಗದಲ್ಲಿ ಈ ಕಡೆಯಿಂದ ಯಾವ್ದು ಬರ್ತಾ ಇದೆ? ವೆಸ್ಟರ್ನ್ ಘಾಟ್ಸ್ ಇದೆ. ಈ ಕಡೆಯಿಂದ ಯಾವುದಿದೆಯಪ್ಪ ಅಂದರೆ ಈಸ್ಟರ್ನ್ ಘಾಟ್ಸ್ ಇದೆ. ಇವು ಪೂರ್ವ ಘಟ್ಟಗಳು, ಈ ಕಡೆ ಯಾವುದಿದೆಯಪ್ಪ ಅಂದರೆ ಪಶ್ಚಿಮ ಘಟ್ಟಗಳು ಕಂಡುಬರ್ತಾವೆ. ಹಾಗಾದರೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂಥ ಸ್ಥಳ ಯಾವುದಪ್ಪ ಅಂದರೆ ನೀಲಗಿರಿ ಅಂತ. ಈ ನೀಲಗಿರಿ ಪರ್ವತ ಶ್ರೇಣಿಯ ಭಾಗ ಇದೆಯಲ್ಲ, ನೀಲಗಿರಿ ಬೆಟ್ಟಗಳು ಅಂತ ಏನು ಕರಿತೀವಲ್ಲ, ಇದು ಯಾವ ರಾಜ್ಯದಲ್ಲಿ ಕಂಡುಬರ್ತಾವಪ್ಪ ಅಂದರೆ ಇವು ತಮಿಳುನಾಡಿನಲ್ಲಿ ಕಂಡುಬರೋದು. ಯಾವ ಸ್ಟೇಟಲ್ಲಿ ಇದಾವೆ ಇವು? ತಮಿಳುನಾಡಿನಲ್ಲಿ ಕಂಡುಬರೋದನ್ನು ನಾವು ನೋಡ್ತೀವಿ ನೀಲಗಿರಿಯನ್ನು. ಹಾಗಾದರೆ ನೀಲಗಿರಿ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಇಲ್ಲಿ ಉದಕ ಮಂಡಲ್ ಅಥವಾ ಊಟಿ ಕಂಡುಬರುತ್ತೆ. ಕೇಳಿದ್ರಲ್ಲ, ಉದಕ ಮಂಡಲ್ ಅಥವಾ ಊಟಿ ಕಂಡುಬರುವಂತಹ ಪಾಯಿಂಟಲ್ಲೇ ಈ ಒಂದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಗಮವಾಗುವಂಥದ್ದು. ಅದೇ ರೀತಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಇದು ನಮ್ಮ ರಾಜ್ಯ ಕರ್ನಾಟಕ. ಇಲ್ಲಿ ನೋಡಿಬಿಡಿ, ಇದು ಮ್ಯಾಪ್ ಕರ್ನಾಟಕದ್ದು. ಕರ್ನಾಟಕದಲ್ಲೂ ಕೂಡ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತಾವೆ. ಹಾಗಾದರೆ ಕರ್ನಾಟಕದಲ್ಲಿ ಎಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತಾವೆ ಅಂದರೆ ಚಾಮರಾಜನಗರದಲ್ಲಿ ಸಂಧಿಸ್ತಾವೆ. ಯಾವ ಜಿಲ್ಲೆ? ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರ್ತಾವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಎಲ್ಲಿ ಸಂಧಿಸ್ತಾವೆ ಅಂತ ಕೇಳಿದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸಂಧಿಸುವಂಥದ್ದು. ನೋಡಿ, ಇದು ಈಸ್ಟರ್ನ್ ಮತ್ತು ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ, ಅದು ನಮಗೆ ಗೊತ್ತಿರಬೇಕು. ನೋಡಿ, ಏಲಕ್ಕಿ ಬೆಟ್ಟ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಇದು ಕೇರಳ ರಾಜ್ಯದಲ್ಲಿ ಇರುವಂಥದ್ದು. ಪಾಲ್ಕೊಂಡ ಇರೋದು ಆಂಧ್ರ ಪ್ರದೇಶದಲ್ಲಿ. ನಲ್ಲಾಮಲ್ಲಾನು ಕೂಡ ಎಲ್ಲಿದೆ ಅಂತ ಕೇಳಿದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಇವೆರಡು ಈಸ್ಟರ್ನ್ ಘಾಟ್, ಅವೆರಡು ಕೂಡ ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ ಆಗಿರುವಂಥದ್ದು. ಪಶ್ಚಿಮ ಘಟ್ಟಗಳನ್ನು ತಮಿಳುನಾಡಿನಲ್ಲಿ ಏನಂತ ಕರೀತಾರೆ ಅಂತ ಕೇಳಿದರೆ ನೀಲಗಿರಿ ಅಂತಾನೆ. ಹಾಗಾದರೆ ನೀಲಗಿರಿಯಲ್ಲಿ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂದರೆ ದೊಡ್ಡ ಬೆಟ್ಟ ಅಂತ ಕರೆಯುವಂಥದ್ದು. ದೊಡ್ಡ ಬೆಟ್ಟ ನೀಲಗಿರಿ ಪರ್ವತ ಶ್ರೇಣಿಯ ಅತಿ ಎತ್ತರವಾದಂತಹ ಒಂದು ಶಿಖರವಾಗಿರುತ್ತೆ. 6ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಇದನ್ನು ನೋಡಿಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟು ನೋಡಿ ಸ್ನೇಹಿತರೆ, ಕರ್ನಾಟಕ ಭೂಗೋಳ ಅಂಥೇಳಿ ಒಂದು ಬುಕ್ಸನ್ನು ನಾನೇ ಬರೆದಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. ನಾನು ಇಷ್ಟು ವರ್ಷದ ಟೀಚಿಂಗ್ ಎಕ್ಸ್ಪೀರಿಯೆನ್ಸನ್ನು ಇಟ್ಕೊಂಡು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಓದಿ ತಯಾರಿಸಿದಂತಹ ಒಂದು ಬುಕ್ಸೇ ಕರ್ನಾಟಕ ಭೂಗೋಳ ಅಂಥೇಳಿ. ಈ ಕರ್ನಾಟಕ ಭೂಗೋಳ ಇತ್ತೀಚೆಗೆ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ 10ರಿಂದ 12 ಪ್ರಶ್ನೆ 7-8 ಕ್ವಶನ್ಸ್ಗಳು ರೈಸ್ ಆಗ್ತಾನೆ ಇದ್ದಾವೆ. ಹಾಗಾದರೆ ಈ ಕರ್ನಾಟಕ ಭೂಗೋಳನ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂತ ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀನಿ. ಯಾವ್ಯಾವ ಭಾಗ ಅಂದರೆ ಫಸ್ಟ್ ಪಾರ್ಟಲ್ಲಿ ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಆ ಭೂಗೋಳ ಪರಿಚಯದಲ್ಲಿ ಒಟ್ಟು 20 ಅಧ್ಯಾಯಗಳಿದ್ದಾವೆ, 20 ಚಾಪ್ಟರ್ಸ್ಗಳಿದ್ದಾವೆ. ಆ 20 ಅಧ್ಯಾಯಗಳು ಕೂಡ ಏನೇನು ಇಂಪಾರ್ಟೆಂಟ್ ಇದೆ ಅಂಥೇಳಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀನಿ. ಅದಾದ ನಂತರ 31 ಜಿಲ್ಲೆಗಳ ಮಾಹಿತಿ ಇದೆ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಮಾಹಿತಿನೂ ಕೂಡ ಸಿಗುತ್ತೆ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ ಇದೆ. ಅದರ ಜೊತೆಗೆ ಇದುವರೆಗೂ ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಕೇಳಿರುವಂತಹ
ಪ್ರಶ್ನೆಗಳು, ಅದಕ್ಕೆ ಕೀ ಉತ್ತರನೂ ಕೂಡ ಈ ಒಂದು ಬುಕ್ಸಲ್ಲಿ ನಿಮಗೆ ಸಿಗುತ್ತೆ. ಇವೆಲ್ಲದನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಬರುವಂತಹ ಯಾವುದೇ ಎಕ್ಸಾಮಲ್ಲೂ ಕೂಡ ಬರುವಂತಹ ಪ್ರಶ್ನೆಗೆ ಆನ್ಸರ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬಹುದು. ನೋಡಿ, ಈ ಬುಕ್ಸ್ ಏನಾದರೂ ನಿಮಗೆ ಬೇಕಿದ್ರೆ 9008515660ಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮೂಲಕ ಈ ಬುಕ್ಸನ್ನು ಕಳಿಸುವಂಥ ಒಂದು ವ್ಯವಸ್ಥೆನೂ ಕೂಡ ಇರುತ್ತೆ. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿರುವಂಥದ್ದು. ತಪ್ಪಾಗಿರೋದು ಯಾವುದು ಅಂತ ನೋಡೋಣ. ಪಾಂಪಸ್ ಅಂತ ಇದೆಯಲ್ಲ, ಫಸ್ಟು ಪಾಂಪಸ್ಸು, ಪ್ಯಾರಿಸ್ಸು, ಡೌನ್ಸು, ಸ್ಟೆಫಿಸ್ಸು ಇವೆಲ್ಲ ಏನು ಅಂತ ಗೊತ್ತಿರಬೇಕು. ಇವೆಲ್ಲವೂ ಕೂಡ ಉಷ್ಣವಲಯದ ಹುಲ್ಲುಗಾವಲುಗಳು ಆಗಿರ್ತವೆ. ಓಕೆ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಂತ ಕರಿತೀವಿ, ಟೆಂಪರೇಟ್ ಗ್ರಾಸ್. ಕ್ಲಿಯರಾ? ಯಾವುದು? ಸಮಶೀತೋಷ್ಣದ ವಲಯದ ಹುಲ್ಲುಗಾವಲುಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದೊಂದು ಟೈಟಲನ್ನು ಕೊಟ್ಟಿದ್ದಾರೆ. ನೋಡಿ, ಪಾಂಪಸ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ದಕ್ಷಿಣ ಅಮೇರಿಕ ಭಾಗದಲ್ಲಿ ಕಂಡುಬರುತ್ತೆ. ಇದು ಸರಿಯಾಗಿರುವಂತಹ ಆಪ್ಷನ್ ಆಗಿರುತ್ತೆ. ಪಾಂಪಸ್ ಎಲ್ಲಿದೆ? ದಕ್ಷಿಣ ಅಮೇರಿಕ ಭಾಗ, ಅರ್ಜೆಂಟೀನಾ ರಾಷ್ಟ್ರದ ಭಾಗದಲ್ಲಿ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿಗೆ ಕರೆಯುವಂಥ ಹೆಸರು ಯಾವುದಪ್ಪ ಅಂದರೆ ಪಾಂಪಸ್ ಅಂತ. ಎರಡನೇದು ನೋಡಿ, ಪ್ಯಾರಿಸ್ ಅಂತ ಕಂಡುಬರುತ್ತೆ. ಇದು ಉತ್ತರ ಅಮೇರಿಕ ಖಂಡದಲ್ಲಿ ಕಂಡುಬರುವಂಥದ್ದು. ಉತ್ತರ ಅಮೇರಿಕ ಖಂಡವನ್ನು ಪ್ಯಾರಿಸ್ ನಾಡು ಅಂತಲೂ ಕೂಡ ಕರಿತೀವಿ. ಪ್ಯಾರಿಸ್ ಮೀನ್ಸ್ ಗ್ರಾಸ್ ಅಂತ. ಯಾವ ಕೆಟಗರಿ ಗ್ರಾಸ್ ಅಂದರೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಾಗಿರುತ್ತೆ. ಈ ಪ್ಯಾರಿಸ್ ಭಾಗವನ್ನು ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಂತ ಕರಿತೀವಿ, ಗೋಧಿಯ ಕಣಜ ಅಂತಲೂ ಕೂಡ ಕರಿತೀವಿ. ಅಮೇರಿಕದಲ್ಲಿ ಕಂಡುಬರುವಂತಹ ಒಂದು ಭೂಪ್ರದೇಶವಾಗಿರುತ್ತೆ. ಡೌನ್ಸ್ ಅಂತ ಕಂಡುಬರುತ್ತೆ. ಡೌನ್ಸ್ ಆಫ್ರಿಕಾದಲ್ಲಿ ಇದೆ ಅಂತ ಕೇಳಿರುವಂಥದ್ದು. ಡೌನ್ಸ್ ಆಫ್ರಿಕಾದಲ್ಲಿ ಕಂಡುಬರಲ್ಲ. ಇದಿರೋದು ಎಲ್ಲಿಯಪ್ಪ ಅಂದರೆ ಆಸ್ಟ್ರೇಲಿಯಾ ಭಾಗದಲ್ಲಿ ಕಂಡುಬರುವಂತಹ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿಗೆ ಡೌನ್ಸ್ ಅಂತ ಕರೀತಾರೆ. ಈ ಡೌನ್ಸ್ ಪ್ರದೇಶದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಕುರಿಗಳನ್ನು ಸಾಕ್ತಾರೆ. ಈ ಸಮಶೀತೋಷ್ಣ ವಲಯದ ಹುಲ್ಲು ಹೇಗಿರುತ್ತಪ್ಪ ಅಂದರೆ ಒಣಗೋದಿಲ್ಲ, ಡ್ರೈ ಆಗಿರಲ್ಲ, ಹಸಿ ಆಗಿರ್ತವೆ. ಹಾಗಾಗಿ ಕುರಿ ಸಾಕಾಣಿಕೆ, ಪಶು ಸಂಗೋಪನೆಗೆ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ಗ್ರಾಸ್ ಯಾವುದಪ್ಪ ಅಂದರೆ ಆ ಡೌನ್ಸ್ ಆಗಿರುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕುರಿಗಳನ್ನು ಸಾಕುವಂಥ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಆಸ್ಟ್ರೇಲಿಯಾ, ಮತ್ತು ಉಣ್ಣೆ ಉತ್ಪಾದನೆಯಲ್ಲೂ ನಂಬರ್ 1 ಪೊಸಿಷನಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಸ್ಟೆಫಿಸ್ ಅಂತ ಇದೆ. ಈ ಸ್ಟೆಫಿಸ್ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಯುರೋಪ್ ಮತ್ತು ಉತ್ತರ ಏಷ್ಯಾ ಖಂಡದಲ್ಲಿ ಕಂಡುಬರುವಂಥದ್ದನ್ನು ನೋಡ್ತೀವಿ. ಇದು ಕೂಡ ಸರಿಯಾಗಿರೋದು. ಹಾಗಾದರೆ ಇದರಲ್ಲಿ ತಪ್ಪಾದಂತಹ ಹೇಳಿಕೆ ಯಾವುದಪ್ಪ ಅಂದರೆ ಸಿ ಅನ್ನೋದು ತಪ್ಪಾಗಿರೋದನ್ನು ನೋಡ್ತೀವಿ 7ನೇ ಪ್ರಶ್ನೆಗೆ. ಓಕೆ ಸ್ನೇಹಿತರೆ, ನೋಡಿ, ಇದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಬಗ್ಗೆ ತಿಳ್ಕೊಂಡಿರಬೇಕು. ಇದಕ್ಕೆ ರಿಲೇಟೆಡ್ ಆಗಿ ಉಷ್ಣ ವಲಯದ ಹುಲ್ಲುಗಾವಲು ಯಾವ್ಯಾವ ರಾಷ್ಟ್ರದಲ್ಲಿ ಏನೇನು ಕರಿತೀವಿ ಅಂತ ಒಂದು ಲಿಸ್ಟ್ ಮಾಡಿಕೊಂಡ್ರೆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಭಾರತದ ಗಡಿ ಉದ್ದಕ್ಕೂ ಪೂರ್ವದಿಂದ ಪಶ್ಚಿಮಕ್ಕೆ ಹಿಮಾಲಯ ಅಂದಾಜು ಉದ್ದ ಎಷ್ಟು ಅಂತ ಇದೆ. ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ಅನ್ನೋಂಥದ್ದು ಹಾದು ಹೋಗಿರೋದು ಈಸ್ಟಿಂದ ವೆಸ್ಟಿಗೆ, ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗಿದೆ. ಅದರ ಉದ್ದ ಎಷ್ಟಪ್ಪ ಅಂದರೆ 1500 ಕಿಲೋಮೀಟರ್, 2500, 3000, 4000 ಇದೆ. ಸರಿಯಾದಂಥ ಉತ್ತರ ಎಷ್ಟಪ್ಪ ಅಂದರೆ 2500 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಬಟ್ ಆಸ್ ಅ ಗೌರ್ಮೆಂಟ್ ಬುಕ್ಸ್ ನೋಡಿದಾಗ 2400 ಕಿಲೋಮೀಟರ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲಿ 2500 ಕಿಲೋಮೀಟರ್ ಅಂತ ತಗೋಬಹುದು. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮ್ಯಾಪಲ್ಲೂ ಕೂಡ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಬೋದು. ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ನೋಡಿ. ಈ ಭಾಗದಿಂದ ಸ್ಟಾರ್ಟ್ ಆಗುತ್ತೆ ಹಿಮಾಲಯ ಪರ್ವತ ಶ್ರೇಣಿ, ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ, ನಾಗಾಲ್ಯಾಂಡ್ವರೆಗೂ ಕೂಡ ಕಂಡುಬರುತ್ತೆ. ಇದರ ಒಂದು ಬೇಸಿಕ್ ಮಾಹಿತಿಯನ್ನು ಕ್ಲಿಯರ್ ಮಾಡ್ಕೊಳ್ಳೋದಾದರೆ ನೋಡಿ, ಈ ಹಿಮಾಲಯ ಪರ್ವತ ಶ್ರೇಣಿ ಅನ್ನೋಂಥದ್ದು ಯಾವ ಯುಗದಲ್ಲಿ ನಿರ್ಮಾಣವಾಯಿತಪ್ಪ ಅಂದರೆ ಟರ್ಸರಿ ಯುಗದಲ್ಲಿ ನಿರ್ಮಾಣವಾಯಿತು. ಯಾವ ಯುಗ? ಟರ್ಸಿಯರಿ ಯುಗದಲ್ಲಿ ನಿರ್ಮಾಣವಾಯಿತು. ಸೊ ಇದನ್ನು ಯುವ ಅಥವಾ ನವ ಮಡಿಕೆ ಪರ್ವತ ಅಂತ ಕರಿತೀವಿ. ನ್ಯೂ ಫೋಲ್ಡ್ ಮೌಂಟೇನ್ ಅಂತ ಕರೆಯೋದು ಹಿಮಾಲಯವನ್ನು. ನೋಡಿ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂದರೆ ಪಾಮೀರ್ ಗ್ರಂಥಿಯಿಂದ ಸ್ಟಾರ್ಟ್ ಆಗಿ ನಾಗಾಲ್ಯಾಂಡ್ವರೆಗೆ ಕೂಡ ಕಂಡುಬರುತ್ತೆ. ಇದೇ ಪಾಮೀರ್ ನಾಟ್ ಇಲ್ಲಿದೆಯಲ್ಲ, ಇದು ಪಾಮೀರ್ ಗ್ರಂಥಿ, ಇದು ನಾಗಾಲ್ಯಾಂಡ್ ಆಗಿರುತ್ತೆ. ಅಲ್ಲಿವರೆಗೂ ವಿಸ್ತಾರವಾಗಿರೋದೇ ಈ ಹಿಮಾಲಯ ಪರ್ವತ ಶ್ರೇಣಿ. 2500 ಕಿಲೋಮೀಟರ್ ಅಷ್ಟು ಉದ್ದ ಕಂಡುಬರುತ್ತೆ. ನೋಡಿ, ಸಿಂಧೂ ನದಿ ಕಣಿವೆಯಿಂದ ಬ್ರಹ್ಮಪುತ್ರ ನದಿಯವರೆಗೆ ಕಂಡುಬರುತ್ತೆ. ಇಲ್ಲಿ ಬ್ರಹ್ಮಪುತ್ರ ನದಿ ಹರಿಯುತ್ತೆ, ಇಲ್ಲಿ ಯಾವ ನದಿ ಹೋಗುತ್ತೆ? ಸಿಂಧೂ ನದಿ ಕಣಿವೆ ಇರುತ್ತೆ. ಅಲ್ಲಿಂದ ಇಲ್ಲಿವರೆಗಿರುವಂತಹ ಒಂದು ಪ್ರದೇಶವನ್ನೇ ಈ ಹಿಮಾಲಯ ಪರ್ವತ ಶ್ರೇಣಿ ಅಂತ ಕರೆಯುವಂಥದ್ದು. ನೋಡಿ, 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. 9ನೇ ಕ್ವಶನಿಗೆ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಇದೆ. ಹೊಂದಿಸಿ ಬರೆಯೋದ್ರಲ್ಲಿ ಒಂದು ಕಡೆ ಬೀಚ್ ಇದ್ದಾವೆ, ಮತ್ತೊಂದು ಕಡೆ ಪ್ಲೇಸ್ಗಳಿದ್ದಾವೆ. ಇದು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆದಂಥ ಒಂದು ಕಾನ್ಸೆಪ್ಟು. ಆ ಬುಕ್ಸಲ್ಲಿ ಇವೆಲ್ಲ ಬೀಚ್ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗತ್ತೆ.
ನೋಡಿ, ಗಂಗವಳ್ಳಿ ಅಂತ ಇದೆಯಲ್ಲ, ಆ ಗಂಗವಳ್ಳಿ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೋಡಿ, ಗಂಗವಳ್ಳಿ ಅನ್ನುವಂಥದ್ದು ಕಂಡುಬರುವಂಥದ್ದು ಉಡುಪಿಯಲ್ಲಿ ಕಂಡುಬರುತ್ತೆ. ಗಂಗವಳ್ಳಿ ಎಲ್ಲಿದೆ ಅಂತ ಕೇಳಿದರೆ ಅದು ಉಡುಪಿಯಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಎಗೆ ಎಷ್ಟನೇ ಆಪ್ಷನ್ಸ್ ರೈಟ್ ಅಪ್ ಅಂದರೆ 2 ಸರಿಯಾಗಿರುತ್ತೆ. ಸಿ ಯಲ್ಲೂ ಇದೆ, ಡಿ ಯಲ್ಲೂ ಇದೆ. ನೆಕ್ಸ್ಟ್, ಹಾಫ್ ಮೂನ್ ಎಲ್ಲಿದೆಯಪ್ಪ ಅಂದರೆ ಅದು ಗೋಕರ್ಣದ ಬಳಿ ಕಂಡುಬರುತ್ತೆ. ಹಾಗಾಗಿ ಬಿಗೆ ಯಾವುದಪ್ಪ ಅಂದರೆ 1ನೇದು ಸರಿಯಾಗಿರುವಂಥದ್ದು. ನೆಕ್ಸ್ಟ್ ನೋಡಿ, ದೇವ್ಭಾಗ್ ಅಂತ ಇದೆ, ಇದು ಕಾರವಾರದ ಬಳಿ ಕಂಡುಬರುತ್ತೆ. ಹಾಗಾಗಿ ಸಿಗೆ ಯಾವುದಪ್ಪ ಅಂದರೆ ಸರಿ, 4ನೇದು ಸರಿಯಾಗಿರುತ್ತೆ. ತಣ್ಣೀರ ಬಾವಿ ಅಂತ ಇದೆ, ಇದು ಎಲ್ಲಿದೆಯಪ್ಪ ಅಂದರೆ ಮಂಗಳೂರು ಬಳಿ ಕಂಡುಬರುತ್ತೆ. ಡಿಗೆ 3rd ಒನ್ನು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, 9ನೇ ಪ್ರಶ್ನೆ ಕಾನ್ಸೆಪ್ಟ್ ಏನಿದೆಯಪ್ಪ ಅಂದರೆ ಬೀಚು ಮತ್ತು ಪ್ಲೇಸ್ಗಳನ್ನು ಹೊಂದಿಸಿ ಬರಿಬೇಕಾಗತ್ತೆ. ಸೊ ಅದನ್ನು ಹೊಂದಿಸಿ ಬರೆದಾಗ ನಮಗೆ ಕ್ಲಿಯರ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಸಿಗುತ್ತೆ, ಯಾವುದು ಯಾವುದಕ್ಕೆ ಸರಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ರೈಟ್. ನೋಡಿ, 9ನೇ ಪ್ರಶ್ನೆಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಸಾಕಾಗತ್ತೆ. ನೆಕ್ಸ್ಟು 10ನೇ ಪ್ರಶ್ನೆ ಹೋಗೋಣ. ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರವಾದ ಜಲಪಾತ ಯಾವ ಫಾಲ್ಸು? ಏಂಜಲ್ ಫಾಲ್ಸ್ ಇದೆ, ವಿಕ್ಟೋರಿಯಾ ಜಲಪಾತ ಇದೆ, ನಯಾಗಾರ ಜಲಪಾತ ಇದೆ, ಬರ್ಕಣಾ ಫಾಲ್ಸ್ ಇದೆ. ನೋಡಿ, ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರ ಜಲಪಾತದ ಹೆಸರೇನಪ್ಪ ಅಂದರೆ ಅದು ಏಂಜಲ್ ಫಾಲ್ಸ್ ಆಗಿರುತ್ತೆ. ಹಾಗಾದರೆ ವಿಕ್ಟೋರಿಯಾ ಫಾಲ್ಸ್ ಎಲ್ಲಿದೆ, ನಯಗಾರ ಎಲ್ಲಿದೆ, ಬರ್ಕಣಾ ಫಾಲ್ಸ್ ಎಲ್ಲಿದೆ ಅಂತಲೂ ಕೂಡ ನಾವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಫಸ್ಟು ಏಂಜಲ್ ಫಾಲ್ಸ್ ಇದೆಯಲ್ಲ, ಇದು ಯಾವ ನದಿಯಿಂದ ಆಗಿರೋದಪ್ಪ ಅಂದರೆ ಒರಿನೋಕೋ ನದಿಯಿಂದ ನಿರ್ಮಾಣವಾದಂತಹ ಒಂದು ಜಲಪಾತ. ಒರಿನೋಕೋ ನದಿ ಕೊಳ್ಳಿಲ್ಲ ಅಂದರೆ ಅದರ ಉಪನದಿ ಚುರಾನಿಗೆ ನಿರ್ಮಿಸಿರುವಂಥ ಒಂದು ಫಾಲ್ಸೇ ಏಂಜಲ್ ಜಲಪಾತವಾಗಿರುತ್ತೆ. ಇದು ಪ್ರಪಂಚದ ಅತಿ ಎತ್ತರವಾದಂಥ ಜಲಪಾತ, 979 ಮೀಟರ್ ಅಷ್ಟು ಎತ್ತರ ಇದೆ. ಯಾವ ರಾಷ್ಟ್ರದಲ್ಲಿದೆಯಪ್ಪ ಅಂದರೆ ವೆನಿಜುವೆಲಾ ರಾಷ್ಟ್ರದಲ್ಲಿ ಕಂಡುಬರುತ್ತೆ. ವಿಕ್ಟೋರಿಯಾ ಜಲಪಾತ ಪ್ರಪಂಚದ ಅತಿ ದೊಡ್ಡ ಜಲಪಾತ ಅಂತ ಕರಿತೀವಿ. ಇದು ಜಾಂಬೇಜಿ ನದಿಯಿಂದ ನಿರ್ಮಾಣವಾಗಿರೋದು. ಜಾಂಬಿಯಾ ಮತ್ತು ಜಿಂಬಾಬ್ವೆ ರಾಷ್ಟ್ರದ ಗಡಿಯಲ್ಲಿ ಕಂಡುಬರುತ್ತೆ. ವಿಕ್ಟೋರಿಯಾ ಫಾಲ್ಸ್ ಆಫ್ರಿಕಾ ಖಂಡದಲ್ಲಿ ಇರುವಂಥದ್ದು. ನಯಾಗಾರ ಫಾಲ್ಸ್ ಇದೆಯಲ್ಲ, ಇದು ಓಂಟಾರಿಯೋ ಮತ್ತು ನ್ಯೂಯಾರ್ಕ್ ಸಿಟಿಗಳ ಮಧ್ಯದಲ್ಲಿರೋದು. ಅಂದರೆ ಓಂಟಾರಿಯೋ ಅಂದರೆ ಕೆನಡಾ, ನ್ಯೂಯಾರ್ಕ್ ಅಂದರೆ ಅಮೇರಿಕಾ, ಎರಡೂ ರಾಷ್ಟ್ರದ ಗಡಿಯಲ್ಲಿರುವಂತಹ ಒಂದು ಜಲಪಾತ ಯಾವುದಪ್ಪ ಅಂದರೆ ನಯಾಗಾರ ಫಾಲ್ಸ್. ನಯಾಗಾರ ಫಾಲ್ಸ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಪ್ರಪಂಚದ ಅತಿ ಸುಂದರವಾದಂತಹ ಜಲಪಾತ ಅಂತಲೇ ಕರಿತೀವಿ. ಯಾವ ನದಿಯಿಂದ ಆಗಿದೆ ಅಂದರೆ ಇದು ನಯಾಗಾರ ನದಿಯಿಂದ ಆದಂತಹ ಒಂದು ಫಾಲ್ಸ್ ಆಗಿರುತ್ತೆ. ಬರ್ಕಣಾ ಫಾಲ್ಸು ಇದು ಕರ್ನಾಟಕದಲ್ಲಿರುವಂತಹ ಒಂದು ಪ್ರಮುಖ ಜಲಪಾತ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಈ ಬರ್ಕಣಾ ಫಾಲ್ಸ್ ಕರ್ನಾಟಕದ 2ನೇ ಅತಿ ಎತ್ತರವಾದಂತಹ ಒಂದು ಜಲಪಾತವಾಗಿರುತ್ತೆ. ನೋಡಿ ಸ್ನೇಹಿತರೆ, ಇವು ಪ್ರಮುಖವಾದಂತಹ ಒಂದು ವಾಟರ್ ಫಾಲ್ಸ್ ಬಗ್ಗೆನೂ ಕೂಡ ನಮಗೆ ಕ್ವಶನ್ ಆಗಿ ಬಂದಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಥವಾ ಆಪ್ಷನ್ ಯಾವುದು ಅನ್ನೋದು ಕ್ಲಿಯರ್ ಆಯಿತು. ನೋಡಿ, ಇಷ್ಟು ಕ್ವಶನ್ಸ್ಗಳನ್ನು ನಾವು ಇಂಪಾರ್ಟೆಂಟ್ ಆಗಿ ಈ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಆಗಿದ್ದಾವೆ. ಈ ಪ್ರಶ್ನೆಗಳನ್ನು ಇಟ್ಕೊಂಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.